SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನಂದು ತುಂಬ ಲೇಟ್ ಆಯಿತು ಬರಬೇಕಾದ್ರೆ. ಇವತ್ತು ನಾನು ಹುಟ್ಟಿದ ಹಬ್ಬ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬರಬೇಕಾದ್ರೆ ಇವಾಗ ನಿಮಗೆ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಇಲ್ಲ ಸರ್, ನಿಜವಾಗ್ಲೂ ಆವಾಗ ನಂಗೆ ಗೊತ್ತಿಲ್ಲ ಸರ್, ಬಟ್ ನಿಜವಾಗ್ಲೂ ನಾನು ಇವಾಗ ಬರಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯ್ತು. ನಾನು ಯಾವಾಗಲೂ ಟೈಮ್ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತೂ ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ. ಬಟ್ ಫಸ್ಟ್ ಟೈಮ್ ಈ ಥರ ಆಗಿದೆ, ಐ ಆಮ್ ರಿಯಲಿ ಸಾರಿ. ಸಾರಿ ಸರ್, ಸಾರಿ ಸರ್. ಎಸ್, ನಾನಿದ್ರೆ ಈ ಒಂದು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮನ್ನೇ ಓಕೆ ಮಾಡಿದೆ, ಏಕೆಂದರೆ ನನಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯಿತು. ಮತ್ತೆ ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡಿಕೊಂಡೆ. ಆ್ಯಸ್ ಅ ಆರ್ಟಿಸ್ಟ್ ಅಂತ ಅಂದಮೇಲೆ ಯಾವುದೇ ಥರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನು ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಒಪ್ಕೊಂಡಿದ್ದು ನೆಕ್ಸ್ಟ್ ಡೇನೇ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೆಟ್ಟಲ್ಲೆಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಏನಾದರೂ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಆ್ಯಕ್ಚುಲಿ ಯಾವುದೂ ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದೆ ಸರ್. ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನಾ? ಹೌದು, ನಾನು ಯಾವಾಗ 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳೆಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿತ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡಿಕೊಂಡು ಕನ್ನಡದಲ್ಲೇ ಬೆಳೆದು ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಅಪ್ರಿಷಿಯೇಟ್ ಮಾಡಿಕೊಂಡು ಕನ್ನಡದವಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರು ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿ ಇರೋದು ಸರ್. ಮ್ಯಾಮ್ ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ತೆಲುಗು ಹೌದು, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು. ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ಥರ ಅನಿಸಿಲ್ಲ ಮ್ಯಾಮ್. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲೇ ರಿಲೀಸ್ ಆಗೋದು. ಎಲ್ಲ ಕನ್ನಡದವರೇ ಕುತ್ಕೊಂಡು ನೋಡುವಂತಹದ್ದಾಗಿ ನೋಡ್ತಾರೆ, ಅರ್ಥ ಮಾಡ್ಕೊತಾರೆ ಅಂತ. ಸೊ ಮ್ಯಾಮ್ ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ಅವಾಗ ನನಗೇನು ಅನಿಸ್ಲಿಲ್ಲ ಕ್ವಶನ್ ಮಾಡಬೇಕು, ಇಲ್ಲ ಈ ಥರ ಇರಬೇಕು ಆ ಥರ ಇರಬೇಕು, ನನಗೆ ಅನಿಸಿಲ್ಲ. ನನಗೆ ಓಕೆ ಅನಿಸ್ತು, ನಾನು ಮಾಡಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.